ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹಸಿರೇ ಉಸಿರಾಗಲಿ, ರೈತ ಈ ಜಗತ್ತಿನ ಬೆನ್ನೆಲುಬು, ಅನ್ನದಾತನಿಗೆ ಜಯವಾಗಲಿ ಎಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗಡಿ ಭಾಗದ ಗ್ರಾಮವಾದ ಹೊನ್ನಿಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೊನ್ನಿಹಳ್ಳಿ ಗ್ರಾಮ ಶಾಖೆ ಉದ್ಘಾಟನೆ ಮಾಡಲಾಯಿತು. ರೈತ ಬೆಳೆದ ಬೆಳೆಗೆ ಯೋಗ್ಯ ದರ ಬರಬೇಕು, ರೈತನು ಸಾಲ ಮಾಡಿ ಇಕ್ಕಟ್ಟಿನಲ್ಲಿ ಸಿಗಬಾರದು, ರೈತನು ಸುಖಿಯಾಗಬೇಕು, ರೈತನ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಕಲಿಯಬೇಕು, ರೈತನ ಬಾಳು ಬಂಗಾರದಂತೆ ಆಗಬೇಕು, ಯಾರ ಅಧೀನದಲ್ಲಿ ಇರದೆ ರೈತನು ಸುಧಾರಣೆ ಆಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಚುನ್ನಪ್ಪ ಪೂಜಾರಿ ಇವರು ಇಂದು ಹೇಳಿದರು. ಅವರು ಹೊನ್ನಿಹಳ್ಳಿ ಗ್ರಾಮದ ಶಾಖೆ ಉದ್ಘಾಟನೆಯಲ್ಲಿ ಆಗಮಿಸಿ ಮಾತನಾಡಿದರು. ಉಪಸ್ಥಿತಿ ಪದಾಧಿಕಾರಿಗಳಾದ ಸಂಜೀವ್ ಹಾವಣ್ಣವರ್, ಮಲ್ಲಪ್ಪ ಅಂಗಡಿ, ಸುರೇಶ್ ಮೆಗ್ಗಣ್ಣವರ್, ಆಸ್ಮಾ ಮೇಡಮ್, ರಾಜು ಪವಾರ್, ಶಿವಲಿಂಗ್ ಪಾಟೀಲ್, ಮಲ್ಲಪ್ಪ ಬೆಳ್ಳನವರ್, ಸಿದ್ದಪ್ಪ ನಾಯ್ಕ್, ನಾಗರಾಜ್ ಹಾದಿಮನಿ, ಬೀರಪ್ಪಣ್ಣ ಮೊದಲಾದವರು ಆಗಮಿಸಿದ್ದರು. ಹೊನ್ನಿಹಳ್ಳಿ ಗ್ರಾಮ ಶಾಖೆ ಉದ್ಘಾಟನೆ ಮತ್ತು ಶಾಲಾ ದೀಕ್ಷೆ ನೀಡಲಾಯಿತು. ಹೊನ್ನಿಹಳ್ಳಿ ಕೋಣನಕೆರೆ ಗ್ರಾಮದ ರೈತರು ಮತ್ತು ರೈತ ತಾಯಂದಿರು, ಗ್ರಾಮಸ್ಥರು, ರೈತರ ಹಿತಚಿಂತಕರು ಉಪಸ್ಥಿತರಿದ್ದರು. ಸದಸ್ಯರುಗಳಾದ ಸಿದ್ದು ನಾಯ್ಕ್, ರಾಮಪ್ಪ ಚೌಗಲ, ನೇಮಿನಾಥ್ ಮಸಾರೆ, ಭರ್ತೇಶ್ ದೇವಣ್ಣವರ್, ಕಾಕಾ ಸಾಹೇಬ್ ನಾಯ್ಕ್, ಸಂತೋಷ್ ನಾಯ್ಕ್, ಭರಮಪ್ಪ ನಾಯ್ಕ್, ರಾಜು ನಾಯ್ಕ್, ಸಚಿನ್ ಕಮ್ತೆ, ಜಯಕುಮಾರ್ ಲಬ್ಬಿ, ಸುಭಾಷ್ ದೇವಣ್ಣವರ್, ಮಲ್ಲು ಹಸೂರೆ, ರಾಮ ಹಸೂರೆ, ಮಲ್ಲಿಕಾರ್ಜುನ್ ಹಸೂರೆ, ರೋಹಿತ್ ಖಾಡೆ, ಪ್ರಕಾಶ್ ಕಮ್ತೆ, ವಿನಾಯಕ್ ಕಮ್ತೆ, ಅಪ್ಪಯ್ಯ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಹೊನ್ನಿಹಳ್ಳಿ ಕೋಣನಕೆರೆ ಗ್ರಾಮದ ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಹೊನ್ನಿಹಳ್ಳಿ. ರೈತ ಮಕ್ಕಳಿಗೆ, ರೈತ ತಾಯಂದಿರಿಗೆ ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ. 20 ವರ್ಷ ಒಬ್ಬಲ್ಲಿ ಯಾರೋ ಏಜೆಂಟ್ ನಿಮ್ಮನ್ನ ಕೋಟಿ ಗಂಟ್ಲೆ ಲೂಟಿ ಮಾಡ್ಯಾನ. ಕೋಟಿ ಗಂಟ್ಲೆ ಡ್ಯೂಟಿ ಮಾಡಿ ಸರಿಯಾಗಿ ರೇಟ್ ಇಲ್ಲ ನಿಮ್ಗ. ಅಲ್ಲಿ APMC ಇದ್ರು ಕೂಡ ಇವತ್ತ ಪ್ರೈವೇಟ್ ಒಳಗೆ 20 ವರ್ಷ ಶೋಷಣೆ ಆಗತ್ರಿ. ಒಬ್ಬ ಕೇಳುವಂತ ಪರಿಸ್ಥಿತಿ ಇಲ್ಲ. ಯಾವಾಗ ಕರ್ನಾಟಕ ರಾಜ್ಯ ರೈತ ಸಂಘ ಅಲ್ಲಿ ಸೇರ್ತು ಇವತ್ತು ನಿಮಗ್ ನ್ಯಾಯ ಸಿಗದಂತ ಪರಿಸ್ಥಿತಿಗಳು ಪ್ರಾರಂಭ ಆಗ್ಯಾವ, ಹೌದಲ್ರಿ? ಅದಕ್ಕಾಗಿ ಇವತ್ ನಾವೆಲ್ಲ ಬಹುಸಂಖ್ಯಾತರ ಜನ ಇದ್ದ ಇವತ್ತ 10 ಹಳ್ಳಿಯನ್ನು ಉದ್ಘಾಟನೆ ಮಾಡತ್ತು. ಪ್ರಾರಂಭನ ಹೊನ್ನಳ್ಳಿಯಿಂದ ಪ್ರಾರಂಭ ಆಗೈತಿ. ಇವತ್ತು ನೀವು ಹೊನ್ನಳ್ಳಿಯಲ್ಲಿ ಇರ್ತಕ್ಕಂಥ ರೈತ ಚಳವಳಿಗೆ, ಹೊನ್ನಳ್ಳಿ ರೈತರಿಗೆ, ಹೊನ್ನಳ್ಳಿ ಯುವ ನಾಯಕರಿಗೆ, ಹೊನ್ನಳ್ಳಿ ರೈತ ಮಕ್ಕಳಿಗೆ, ಹೊನ್ನಳ್ಳಿ ರೈತ ತಾಯಂದಿರಿಗೆ